ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಆಡಿಯೋ. ವಿಜೇಂದ್ರ ವಿರುದ್ಧ ಪಿತೂರಿಯನ್ನ ಹೂಡಿದ್ದ ಆಡಿಯೋ ವೈರಲ್ ಈಗ ರಿಲೀಸ್ ಆಗಿದೆ. ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ. ಇನ್ನು ವಿಜೇಂದ್ರ ವಿರುದ್ಧ ಪಿತೂರಿ ಹೂಡಿದ್ದ ಆಡಿಯೋ ಈಗ ವೈರಲ್ ಆಗಿದೆ. ಇನ್ನು ಆಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಕೇಸರಿ ಪಾಳ್ಯದಲ್ಲಿ ಬಿಸಿ ಬಿಸಿ ಚರ್ಚೆ. ಆಡಿಯೋ ಬಗ್ಗೆ ಗ್ಯಾರಂಟಿ ನ್ಯೂಸ್ ಜೊತೆ ಸದಾನಂದ ಗೌಡ ಅವರು ಮಾತನಾಡಿದ್ದಾರೆ. ಆಡಿಯೋ ನನ್ನದಲ್ಲ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಆಡಿಯೋ ವೈರಲ್ ಬಗ್ಗೆ ಮಾತನಾಡಲ್ಲ, ಅದು ನನ್ನದಲ್ಲ. ಗ್ಯಾರಂಟಿ ನ್ಯೂಸ್ಗೆ ಮಾಜಿ ಸಿಎಂ ಸದಾನಂದ ಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಬಗ್ಗೆ ಬಹಳ ದಿನಗಳಿಂದಲೂ ಚರ್ಚೆ ಆಗ್ತಾ ಇದೆ. ಅಡ್ಡ ಮತದಾನ ಆದಾಗಿನಿಂದಲೂ ಕೂಡ ನನ್ನ ಬಗ್ಗೆ ಚರ್ಚೆ ಕೂಡ ಶುರುವಾಗಿದೆ. ಪಕ್ಷದ ಆಂತರಿಕ ಚರ್ಚೆಗಳು ಬಹಿರಂಗವಾಗಿ ಚರ್ಚೆ ಆಗ್ತಾ ಇವೆ. ರಾಷ್ಟ್ರೀಯ ನಾಯಕರು ಪ್ರಶ್ನೆ ಮಾಡಿದ್ರೆ ನಾನು ಉತ್ತರವನ್ನ ಕೊಡ್ತೀನಿ. ನನ್ನದಲ್ಲದ ವಿಚಾರಕ್ಕೆ ನಾನು ತನಿಖೆಯನ್ನ ನಡೆಸಲ್ಲ ಅಂತ ಡಿ.ವಿ. ಸದಾನಂದ ಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಆಡಿಯೋ ಬಗ್ಗೆ ಮಾತನಾಡಲ್ಲ, ಅದು ನನ್ನದಲ್ಲ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಸದಾನಂದ ಗೌಡರು. ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನ ವಿವಾದದ ಬೆನ್ನಲ್ಲೇ ಈ ಆಡಿಯೋ ಹೊರಬಿದ್ದಿದೆ. ಬಿವೈ ವಿಜೇಂದ್ರ ಅವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ದೆಹಲಿ ಮಟ್ಟದಲ್ಲಿ ನಡೆಸಲಾಗ್ತಾ ಇರುವ ಆಂತರಿಕ ತಂತ್ರಗಾರಿಕೆಗಳ ಕುರಿತು ಇದರಲ್ಲಿ ಪ್ರಸ್ತಾಪಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬೆಳವಣಿಗೆಗಳ ಹಿಂದೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದ ರಹಸ್ಯ ಸಭೆಯೇ ಕಾರಣ ಎಂಬ ಚರ್ಚೆಗೂ ಕೂಡ ಈಗ ಕಾರಣವಾಗಿದೆ. ಆ ಆಡಿಯೋ ನನ್ನದಲ್ಲ, ನಾನು ಮಾತನಾಡಲ್ಲ ಅಂತ ಹೇಳಿ ಇಲ್ಲಿ ಸದಾನಂದ ಗೌಡರು ಕೂಡ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಆಡಿಯೋ ಲೀಕ್ ವಿವಾದಕ್ಕೆ ಸಂಬಂಧಿಸಿದಂತೆ ಡಿ.ವಿ. ಸದಾನಂದ ಗೌಡರು ಕೂಡ ಈಗಾಗಲೇ ತಮ್ಮ ಮೊದಲ ಅಧಿಕೃತವಾಗಿ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಅಡ್ಡ ಮತದಾನದ ಕುರಿತು ಮಾತನಾಡುತ್ತಾ ಜೀವ ಹೋದ್ರೂ ಅವರ ಹೆಸರನ್ನ ಬಹಿರಂಗ ಪಡಿಸೋದಿಲ್ಲ ಅಂತ ಹೇಳಿ ಡಿ.ವಿ. ಸದಾನಂದ ಗೌಡರು ಈ ಹಿಂದೆ ಹೇಳಿಕೆಯನ್ನ ನೀಡಿದ್ದು ಬಹಳಷ್ಟು ತೀವ್ರ ಕುತೂಹಲಕ್ಕೆ ಕೂಡ ಈಗ ಕಾರಣವಾಗಿದೆ. ಒಂದ್ ಕಡೆ ರಾಷ್ಟ್ರೀಯ ನಾಯಕರು ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ರೆ ನನ್ನದಲ್ಲದ ವಿಚಾರಕ್ಕೆ ನಾನು ತನಿಖೆಯನ್ನ ನಡೆಸಲ್ಲ ಅಂತ ಹೇಳಿ ಡಿ.ವಿ. ಸದಾನಂದ ಗೌಡರು ಹೇಳ್ತಾ ಇದ್ದಾರೆ. ಒಂದ್ ರೀತಿಯಾಗಿ ರಾಜ್ಯ ಬಿಜೆಪಿಯಲ್ಲಿ ಈ ಆಡಿಯೋ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. Even here also there may not be any confusion in one thing. I don't know whether I am right or wrong. You tell me. See, now he is completing his president's term 3 years by November. Okay. Sir, for another 2 ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಈಗ ಒಂದ್ ಕಡೆ ಡಿ.ವಿ. ಸದಾನಂದ ಗೌಡರು ಅಂತ ಹೇಳಲಾಗ್ತಾ ಇರುವ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಈಗ ಡಿ.ವಿ. ಸದಾನಂದ ಗೌಡರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಅದು ಆಡಿಯೋ ನನ್ನದಲ್ಲ, ನಾನು ಮಾತನಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಿದೆ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಂಕಿತಾ, ಈ ಆಡಿಯೋ ರಾಜ್ಯ ಬಿಜೆಪಿಯಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿದ ಬಳಿಕ ಮೊದಲನೇದಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೋಡೋದಕ್ಕೆ ಹಿಂದೇಟು ಹಾಕಿದ್ರು ಸದಾನಂದ ಗೌಡರು. ಅದಾದ ಬಳಿಕ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆದ ತಕ್ಷಣ ಅವರೇ ಸುದ್ದಿಗೋಷ್ಠಿ ಕರೆದು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಈ ಆಡಿಯೋ ನನ್ನದಲ್ಲ, ಇದು ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಮಾಧ್ಯಮಗಳೇ
ಸರಿಯಾಗಿ ತನಿಖೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಪಕ್ಷದ ಆಂತರಿಕ ವಿಚಾರಗಳಲ್ಲಿ ಚರ್ಚೆ ಆದಂತಹ ಒಂದು ವಿಚಾರಗಳು ಕೂಡ ಇತ್ತೀಚೆಗೆ ಹೊರಗಡೆಗೆ ಬರ್ತಾ ಇದ್ದಾವೆ. ಹೀಗಾಗಿ ಇದರ ಹಿಂದೆ ಯಾರಿದ್ದಾರೆ, ಇಂಥ ಆಡಿಯೋಗಳನ್ನು ಪದೇ ಪದೇ ಹೊರಗಡೆಗೆ ಬಿಟ್ಟು ಈ ರೀತಿಯಾಗಿ ಸುದ್ದಿ ಮಾಡ್ತಿರೋರನ್ನ ಪತ್ತೆ ಹಚ್ಚುವಂಥ ಒಂದು ಕೆಲಸ ಮಾಧ್ಯಮಗಳೇ ಮಾಡಬೇಕು ಅಂತ. ಅಂದರೆ ಬಹಿರಂಗವಾಗಿ ಹೇಳದೇ ಇದ್ರೂ ಕೂಡ ಆಂತರಿಕವಾಗಿ ಸದಾನಂದ ಗೌಡರು ಈ ಆಡಿಯೋ ನನ್ನದೇ ಅನ್ನುವಂಥ ಒಂದು ರೀತಿಯಲ್ಲಿ ಹೇಳಿರುವಂಥದ್ದು. ಇವತ್ತಿನ ಸುದ್ದಿಗೋಷ್ಠಿಯನ್ನು ನಾವು ನೋಡಿದಾಗ ಮೊದಲನೇದಾಗಿ ಅವರು ಈ ಆಡಿಯೋ ಬಗ್ಗೆ ಸ್ಪಷ್ಟನೆಯನ್ನು ಕೊಡೋದಿಲ್ಲ, ಈ ಆಡಿಯೋ ನನ್ನದಲ್ವೇ ಅಲ್ಲ ಅಂತ ಹೇಳಿದ್ರು. ಅದಾದ ಬಳಿಕ ಅವರೇ ಮಾಧ್ಯಮಗಳನ್ನು ಕರೆದು ಸುದ್ದಿಗೋಷ್ಠಿ ಮಾಡುವಂಥ ಒಂದು ಸಂದರ್ಭದಲ್ಲಿ ಈ ಆಡಿಯೋಗೂ ನನಗೆ ಸಂಬಂಧ ಇಲ್ಲ, ಈ ಆಡಿಯೋ ಎಲ್ಲಿಂದ ಬಂತು ಅನ್ನೋದು ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ರಾಜ್ಯ BJPಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಂಥ ಆಡಿಯೋಗಳು ಪದೇ ಪದೇ ಹೊರಗಡೆಗೆ ಬರ್ತಾ ಇದ್ದಾವೆ. ಪಕ್ಷದ ಆಂತರಿಕ ಮಟ್ಟದಲ್ಲಿ ಚರ್ಚೆ ಆದಂಥ ಒಂದು ವಿಚಾರಗಳು ಕೂಡ ಹೊರಗಡೆಗೆ ಬರ್ತಾ ಇರೋದು ಒಂದು ರೀತಿ ಪಕ್ಷಕ್ಕೂ ಕೂಡ ಒಳ್ಳೆಯದಲ್ಲ. ಹೀಗಾಗಿ ಇದರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಒಟ್ಟಾರೆ ಬೆಳಗ್ಗೆಯಿಂದಲೂ ಆಗ್ತಿರುವಂಥ ಒಂದು ಬೆಳವಣಿಗೆಗಳು ನೋಡಿದ್ರೆ ಬಹುತೇಕ ಈ ಆಡಿಯೋಗೆ ಸಂಬಂಧಪಟ್ಟಂತೆ ಸದಾನಂದ ಗೌಡರು ಕೊನೆಗೂ ಕೂಡ ತಮ್ಮ ಮೌನವನ್ನು ಮುರಿದು ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡಿದ್ದಾರೆ, ಮಾಧ್ಯಮಗಳಿಗೆ ಈ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯ BJPಯಲ್ಲೇ ಆಗ್ತಾ ಇರುವಂಥ ಒಂದು ಬೆಳವಣಿಗೆಗಳ ಬಗ್ಗೆ ಇರುವಂಥ ಆಡಿಯೋ ಅಂತ ಏನು ಹೇಳ್ತಾ ಇದ್ವಿ, ಆ ಆಡಿಯೋ ಬಹುತೇಕ ಸದಾನಂದ ಗೌಡ್ರದೇ ಅನ್ನುವಂಥ ಒಂದು ರೀತಿಯಲ್ಲಿ ಈಗ ಮಾಹಿತಿ ಬರ್ತಾ ಇದೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸದಾನಂದ ಗೌಡರು ಈ ಆಡಿಯೋದಲ್ಲಿ ಮಾತಾಡಿದ್ದಾರೆ ಅನ್ನಲಾದಂತಹ ಎಲ್ಲ ಅಂಶಗಳ ಬಗ್ಗೆನೂ ಕೂಡ ಮಾತನಾಡ್ತಿಲ್ಲ. ಅದರ ಬಗ್ಗೆ ಕೇವಲ ಇದು ನನ್ನದಲ್ಲ ಅನ್ನುವಂಥದ್ದಕ್ಕೆ ಅಷ್ಟಕ್ಕೆ ಸೀಮಿತ ಆಗಿ ರಾಜ್ಯದ ಹಲವು ವಿಚಾರಗಳ ಬಗ್ಗೆ ಈ ಹಿಂದೆ ಕಳೆದ ವಾರವೂ ಕೂಡ ಮಾತನಾಡಿದರು. ಅಡ್ಡ ಮತದಾನದ ವಿಚಾರದ ಬಗ್ಗೆ BJPಯ ರಾಜ್ಯ ಕೆಲ ನಾಯಕರ ಬಗ್ಗೆ ನೇರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅದರಲ್ಲೂ ಅಶೋಕ್ ಮತ್ತು ವಿಜೇಂದ್ರ ಅವರು ಇದರ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು, ಅವರು ಸರಿಯಾಗಿ ಈ ಚುನಾವಣೆಯನ್ನು ಮಾಡಿದರೆ ಇವತ್ತು ರಾಜ್ಯ BJPಗೆ ಇಷ್ಟು ಡ್ಯಾಮೇಜ್ ಆಗ್ತಿರಲಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಅದಾದ ಬಳಿಕ ಆಡಿಯೋ ವೈರಲ್ ಆಗಿದೆ. ಬಹುತೇಕ ಆ ಆಡಿಯೋ ನನ್ನದಲ್ಲ ಅಂತ ಸದಾನಂದ ಗೌಡರು ಏನು ಹೇಳಿದ್ರು ಕೂಡ ಆ ಆಡಿಯೋವನ್ನು ಗಮನಿಸಿದಾಗ ಸಹಜವಾಗಿ ಇದು ಅವ್ರದ್ದೇ ಅನ್ನುವಂಥ ಒಂದು ಚರ್ಚೆ ರಾಜ್ಯ BJPಯಲ್ಲಿ ಆರಂಭ ಆಗಿದೆ. ಹೀಗಾಗಿ ಇದನ್ನ ರಾಜ್ಯ BJPಯ ಶಿಸ್ತು ಸಮಿತಿ ಮತ್ತು ಕೇಂದ್ರದ ವರಿಷ್ಠರು ಯಾವ ರೀತಿಯಾಗಿ ನೋಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈ ಆಡಿಯೋ ಎರಡು ಕಡೆಯಿಂದ ಬಂದಿರಬೇಕು. ಒಂದು ವೇಳೆ ಸದಾನಂದ ಗೌಡ್ರೆ ಮಾತಾಡಿದ್ದಾದರೆ ಸದಾನಂದ ಗೌಡರು ಇದು ಸುದ್ದಿ ಆಗಲಿ, ಇದು ಗೊತ್ತಾಗಲಿ ಅಂತ ಬಿಡುಗಡೆ ಮಾಡಿರಬೇಕು. ಇಲ್ಲ ಅಂತ ಹೇಳಿದ್ರೆ ಸದಾನಂದ ಗೌಡ್ರ ಜೊತೆ ಮಾತಾಡಿರುವಂತಹ BJPಯ ವರಿಷ್ಠರ ಜೊತೆ ಇರುವಂತಹ ಆ ವ್ಯಕ್ತಿ ಈ ಆಡಿಯೋವನ್ನು ವೈರಲ್ ಮಾಡಬೇಕು. ಆ ಇಬ್ಬರನ್ನು ಹೊರತುಪಡಿಸಿ ಮೂರನೆಯವರಿಂದ ಈ ಆಡಿಯೋ ಹೊರಗಡೆಗೆ ಬರೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ರಾಜ್ಯ BJPಯಲ್ಲೂ ಕೂಡ ಹೆಚ್ಚು ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂಕಿತಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ನನ್ನದಲ್ಲದಂಥ ಆಡಿಯೋ, ನನ್ನದಲ್ಲದಂಥ ವಿಡಿಯೋ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟ, ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋ, ನನ್ನದಲ್ಲದಂಥ ವಿಡಿಯೋ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ. ಇನ್ನು ರಾಜ್ಯ BJPಯಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿದ ಆಡಿಯೋ, ಈಗಾಗಲೇ ವಿಜೇಂದ್ರ ವಿರುದ್ಧ ಪಿತೂರಿ ಹೊಡೆದ ಆಡಿಯೋ ಈಗ ಸಾಕಷ್ಟು ವೈರಲ್ ಆಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಆಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಕೇಸರಿ ಪಾಳ್ಯದಲ್ಲಿ ಬಿಸಿ ಚರ್ಚೆ. ಈ ಆಡಿಯೋ ನನ್ನದಲ್ಲ, ನನಗೇನು ಗೊತ್ತಿಲ್ಲ, ಆಡಿಯೋ ಬಗ್ಗೆ ನಾನು ಮಾತನಾಡಲ್ಲ ಅಂತ ಹೇಳಿ TV ಸದಾನಂದ ಗೌಡರು ಹೇಳ್ತಾ ಇದ್ದಾರೆ. ನನ್ನದಲ್ಲ ವಿಚಾರಕ್ಕೆ ನಾನು ತನಿಖೆಯನ್ನು ನಡೆಸಲ್ಲ ಅಂತ ಹೇಳಿ DV ಸದಾನಂದ ಗೌಡರು ಹೇಳ್ತಾ ಇದ್ದಾರೆ. ಒಂದು ರೀತಿಯಾಗಿ ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಎಲ್ಲ ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಆ ಆಡಿಯೋದಲ್ಲಿ ಈಗ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಆಡಿಯೋ ನನ್ನದಲ್ಲದ ವಿಚಾರಕ್ಕೆ ನಾನು ಮಾತನಾಡಲ್ಲ ಅಂತ ಹೇಳಿ DV ಸದಾನಂದ ಗೌಡರು ಹೇಳ್ತಿರುವಂತದ್ದು. ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋ, ನನ್ನದಲ್ಲದಂಥ ವಿಡಿಯೋ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನೋಡಿ ಸರ್, ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದ ಗೌಡರು ಚರ್ಚೆ, ಸತ್ಯ ಸಂಗತಿ ಹೇಳಿದಕ್ಕೆ ತಾನೇ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ರೆ ಸದಾನಂದ ಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ, ನನ್ನ ಪಾರ್ಟಿಯ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಆದರೆ ಹಾರಿಕೆ ಸುದ್ದಿ ಹರಡುವಂಥ ಇಂಥ ಟಿವಿಗಳನ್ನು
ದಯವಿಟ್ಟು ಧಿಕ್ಕರಿಸಿ ಅಂತ ನಾನು ಕೇಳ್ತೇನೆ. ಸರ್, ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದ ಗೌಡರ ಚರ್ಚೆ, ಸತ್ಯ ಸಂಗತಿ ಹೇಳಿದಕ್ಕೆ ತಾನೇ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ರೆ ಸದಾನಂದ ಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ, ನನ್ನ ಪಾರ್ಟಿಯ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಆದರೆ ಹಾರಿಕೆ ಸುದ್ದಿ